ಅಜಾನ್ ಮೊಳಗಿಸುತ್ತಿರುವ ಪವಿತ್ರ ಕ್ಷಣದಲ್ಲೇ ಹೃದಯಾಘಾತ. ಮೌಲ್ವಿ ಅಬ್ದುಲ್ ಲತೀಫ್ ಮದನಿ ನಿಧನ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕಾಸರಗೋಡಿನ ಟೊಂಕಾದ ಎಂಜೆಎಂ ಮಸೀದಿಯಲ್ಲಿ ಅಸರ್ ನಮಾಜ್ ವೇಳೆ ನಡೆದ ಹೃದಯ ವಿದ್ರಾವಕ ಘಟನೆಯಲ್ಲಿ ಮೌಲ್ವಿ ಅಬ್ದುಲ್ ಲತೀಫ್ ಮದನಿ ಅವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಮಂಗಳೂರಿನ ಕುಕ್ಕಾಜೆ ಮೂಲದ ಅಬ್ದುಲ್ ಲತೀಫ್ ಮದನಿ ಅವರು ಸುಮಾರು 6 ತಿಂಗಳ ಹಿಂದೆ ಹೊನ್ನಾವರಕ್ಕೆ ಆಗಮಿಸಿ ಮದರಸಾದಲ್ಲಿ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣ ನೀಡುತ್ತಿದ್ದರು. ಅವರು ತಮ್ಮ ಸರಳತೆ, ಧಾರ್ಮಿಕ ಬದ್ಧತೆ ಹಾಗೂ ವಿದ್ಯಾರ್ಥಿಗಳ ಮೇಲಿನ ಕಾಳಜಿಯಿಂದ ಸ್ಥಳೀಯರ ಗೌರವಕ್ಕೆ ಪಾತ್ರರಾಗಿದ್ದರು. ಬುಧವಾರ ಸಂಜೆ ಎಂಜೆಎಂ ಮಸೀದಿಯಲ್ಲಿ ಅಸರ್ ನಮಾಜ್ಗೆ ಕರೆ ನೀಡುವ ವೇಳೆ ಅಜಾನ್ ಮೊಳಗಿಸುತ್ತಿದ್ದ ಮೌಲ್ವಿ ಅವರು ಏಕಾಏಕಿ ಅಸ್ವಸ್ಥಗೊಂಡು ಕುಸಿದು ಬಿದ್ದಿದ್ದಾರೆ. ಮಸೀದಿಯಲ್ಲಿದ್ದವರು ತಕ್ಷಣವೇ ಅವರ ನೆರವಿಗೆ ಧಾವಿಸಿ ಅವರನ್ನು ಹೊನ್ನಾವರದ ಸೆಂಟ್ ಇಗ್ನೇಷಿಯಸ್ ಆಸ್ಪತ್ರೆಗೆ ದಾಖಲಿಸಿದರು. ಆದರೆ ವೈದ್ಯರು ಪರಿಶೀಲಿಸಿದಾಗ ಅವರು ಅಸರ್ ನಮಾಜ್ ವೇಳೆಗೆ ಹೃದಯಾಘಾತದಿಂದ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ. ಈ ಅಚಾನಕ ಘಟನೆಯಿಂದ ಮಸೀದಿ ಸಮುದಾಯ ಹಾಗೂ ಸ್ಥಳೀಯರಲ್ಲಿ ತೀವ್ರ ದುಃಖ ಆವರಿಸಿದೆ. ಘಟನೆಯ ಕೊನೆಯ ಕ್ಷಣಗಳು ಮಸೀದಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಆ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಿದಾಡುತ್ತಿವೆ. ಪವಿತ್ರ ಅಜಾನ್ ಮೊಳಗಿಸುತ್ತಿರುವ ಕ್ಷಣದಲ್ಲೇ ಅವರು ಇಹಲೋಕ ತ್ಯಜಿಸಿರುವುದು ಹಲವರ ಮನಸ್ಸನ್ನು ಮಿಡಿಸಿದೆ. ಮೌಲ್ವಿ ಅಬ್ದುಲ್ ಲತೀಫ್ ಮದನಿ ಅವರ ನಿಧನಕ್ಕೆ ಧಾರ್ಮಿಕ ಮುಖಂಡರು, ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಸಂತಾಪ ಸೂಚಿಸಿದ್ದು, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿದ್ದಾರೆ. ಹೊನ್ನಾವರ ಹಾಗೂ ಮಂಗಳೂರು ಭಾಗದ ಮುಸ್ಲಿಂ ಸಮುದಾಯದಲ್ಲಿ ಅವರ ನಿಧನವು ಶೋಕದ ವಾತಾವರಣವನ್ನುಂಟು ಮಾಡಿದೆ.